ಇವತ್ತು ಒಂದು ಕಿರು ನಾಟಕ ಮಾಡ್ತಾ ಇದ್ದೀವಿ ಮಹಿಳಾ ದಿನಾಚರಣೆಯ ಅಂಗವಾಗಿ. ನಾನು ಒಂದು ಬಡ ಕುಟುಂಬದ ತಾಯಿಯಾಗಿ ಪಾತ್ರ ನಿರ್ವಹಿಸ್ತಾ ಇದ್ದೀನಿ. ನನಗೆ ಇಬ್ಬರು ಮಕ್ಕಳಿರ್ತಾರೆ. ಒಬ್ಬಳು ಆರತಿ, ಇನ್ನೊಬ್ಬಳು ಭಾರತಿ ಅಂತ. ಆರತಿ ಪಾತ್ರವನ್ನು ಡಾಕ್ಟರ್ ಶ್ವೇತಾ ಅವರು ನಿರ್ವಹಿಸ್ತಾ ಇದ್ದಾರೆ. ಭಾರತಿಯನ್ನು ಡಾಕ್ಟರ್ ಆಗ್ತಾ ಇದ್ದಾರೆ ಪಲ್ಲವಿಯವರು, ಡಾಕ್ಟರ್ ಪಲ್ಲವಿಯವರು. ಇವರಿಬ್ಬರು ಮಕ್ಕಳು, ಒಬ್ಬಳು ತುಂಬ ಸ್ಟುಡಿಯಸ್ ಆಗಿರ್ತಾಳೆ, ಚೆನ್ನಾಗಿ ಓದ್ತಾಳೆ, ಒಳ್ಳೆಯ ಗುಣ, ತಾಯಿದು ಕಲ್ಚರ್ ಬಂದಿರುತ್ತೆ. ಇನ್ನೊಬ್ಬಳು ಸ್ವಲ್ಪ ಈಗಿನ ಟ್ರೆಂಡಿಗೆ ತಕ್ಕ ಹಾಗೆ ಬರೀ ರೀಲ್ಸ್ ಮಾಡೋದು, ಫೋಟೋ ತಗೊಳ್ಳೋದು, ಕಾಲೇಜಿಗೆ ಚಕ್ಕರ್ ಹೊಡೆಯೋದು, ಆ ಥರ ಮಗು ಇರ್ತಾಳೆ ಇನ್ನೊಬ್ಬಳು. ಸೊ ಅವಳು ಸ್ವಲ್ಪ ಅಂಥ ಮಕ್ಕಳದ್ದೇ ಫ್ರೆಂಡ್ಶಿಪ್ ಮಾಡಿರ್ತಾಳೆ. ಈ ಮಗು ಒಳ್ಳೆ ಮಕ್ಕಳದ್ದು ಫ್ರೆಂಡ್ಶಿಪ್ ಮಾಡಿ ಕಾಲೇಜಲ್ಲಿ ಚೆನ್ನಾಗಿ ಓದಿ UPSC ಎಕ್ಸಾಮ್ ಬರೀತಾರೆ. ಇವಳು ಕ್ಲಿಯರ್ ಆಗ್ತಾಳೆ, ಫಸ್ಟ್ ಅಟೆಂಪ್ಟಲ್ಲೇ ಟಾಪ್ 10 ಬರ್ತಾಳೆ. ಅವಳಿಗೆ ಮಾರ್ಕ್ಸ್ ಬರಲ್ಲ, ಅವಳು ಫೇಲ್ ಆಗ್ತಾಳೆ. ಸೊ ಯಾಕೆ ಏನು ಮೆಸೇಜ್ ಕೊಡ್ತಾ ಇದ್ದೀನಿ ಈ ಸ್ಕಿಟ್ಟಿಂದ ಅಂತಂದರೆ, ಓದೋ ಮಕ್ಕಳು ಓದೋ ಟೈಮಿಗೆ ಓದಬೇಕು. ಓದಿದರೆ ಫ್ರೂಟ್ ಎಂಥದ್ದು ಸಿಗುತ್ತೆ, ಸ್ವೀಟ್ ಫ್ರೂಟ್ ಸಿಗುತ್ತೆ. ಓದ್ದೇನೆ ಬರೀ ತರಲೆ ಮಾಡೋದು, ರೀಲ್ಸ್ ಮಾಡೋದು, ಫೋಟೋ ತೊಗೊಳ್ಳೋದು, ಶೋಕಿ ಮಾಡೋದು, ಬ್ಯಾಡ್ ಸ್ಟೂಡೆಂಟ್ಸ್ ಜೊತೆ ಸಹವಾಸ ಮಾಡಿದ್ರೆ ಏನು ಫ್ರೂಟ್ ಸಿಗುತ್ತೆ, ಕಹಿ ಫ್ರೂಟ್ ಸಿಗುತ್ತೆ ಅನ್ನೋದು ನಿಮಗೆ ತಿಳಿಸೋಕ್ಕೋಸ್ಕರ ಇದೊಂದು ಕಿರುನಾಟಕ ಮಾಡ್ತಾ ಇದ್ದೀವಿ. ಏನೂ ರಿಹರ್ಸಲ್ ಮಾಡಿಲ್ಲ, ಡೈರೆಕ್ಟ್ಲಿ ನಾವು ಸ್ಟೇಜ್ ಮೇಲೆ ಮಾಡ್ತಾ ಇರೋದು. ಈಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಆರತಿ, ಭಾರತಿ, ಎದ್ದೇಳ್ರಮ್ಮ, ಬೆಳಿಗ್ಗೆ ಆಯ್ತು, ಕಾಲೇಜ್ಗೆ ಹೋಗ್ಬೇಕಲ್ಲ. ಅಮ್ಮ ಎದ್ದೇಳ್ತೀನಿ. ಹೇಳಬೇಕಲ್ಲ, ಬೇಗನೆ ಎದ್ದೇಳ್ರಮ್ಮ, ಕಾಲೇಜ್ಗೆ ಹೋಗಮ್ಮ. ಯಾವಾಗಲೂ 8 ಗಂಟೆಗೆ ಎದ್ದೇಳಿಸ್ತಾ ಇರ್ತೀಯ. ಹೋಗ್ಬೇಕು, ಬೇಗನೆ ಕಾಲೇಜ್ಗೆ ಹೋಗ್ಬೇಕು. ಎದ್ದೇಳು, ಅಡುಗೆ ಮಾಡ್ತೀನಿ ನಾನು. ಅಮ್ಮ ಕೆಮ್ತಾ ಇದ್ದಾರೆ. ನೀನು ಹೋಗ. ಅಮ್ಮ ಯಾಕಮ್ಮ ಕೆಮ್ತಾ ಇದೆಯಾ? ವಯಸ್ಸಾಗಿದೆ ಅಮ್ಮ, ನಾನು ಸಹಾಯ ಮಾಡ್ತೀನಿ, ಬನ್ನಿ ಕುತ್ಕೊಳ್ಳಿಮ್ಮ. ಇಲ್ಲ, ನಾನು ಮಾಡ್ತೀನಿ, ನೀನು ರೆಡಿ ಆಗ್ಬಿಟ್ಟು. ಹಾಂ, ರೆಡಿ ಆಗಿ ನಿನಗೆ ತಿಂಡಿ ಮಾಡಿಕೊಡ್ತೀನಿ. ಬೇಗನೆ ರೆಡಿ ಆಗ್ಬಾ. ದಿನ ಒಂದು ಶ್ಲೋಕ ಹೇಳ್ತೀಯಲ್ಲ, ಇಬ್ರು ಎದ್ದೇಳಿ ಶ್ಲೋಕ ಹೇಳಿ. ಯಾವಾಗಲೂ ಹೇಳಿಸ್ತೀಯ ನೀನು ಶ್ಲೋಕ. ಹೇಳ್ಬೇಕು. ಮನೆಯಲ್ಲಿ ಟಿವಿ ಇಲ್ಲ, ಏನೂ ಇಲ್ಲ. ಹೇಳಿ. ನಾವು ಟಿವಿ ಎಲ್ಲ ಎಲ್ಲರ ಮನೆಯಲ್ಲೂ ಟಿವಿ ಇದೆ, ನಮ್ಮ ಮನೇಲಿ ಮಾತ್ರ ಟಿವಿ ಇಲ್ಲ. ತಗೊಳ್ಳೋಣ, ನೀವಿಬ್ರು ಚೆನ್ನಾಗಿ ಓದಿ ದೊಡ್ಡ ನೌಕರಿ ಹಿಡಿತೀರಲ್ಲ, ಅವಾಗ ತಗೊಳ್ಳೋಣ. ಹೇಳಮ್ಮ, ನೋಡೋಣ. ಹೇಳಿಮ್ಮ. ಕರಾಗ್ರೆ ವಸತೆ ಲಕ್ಷ್ಮೀ, ಕರಾಗ್ರೆ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ, ಪ್ರಭಾತೆ ಕರದರ್ಶನ. ನೋಡು ನಿಮ್ಮಕ್ಕ ಎಷ್ಟು ಒಳ್ಳೆಯಳಿದ್ದಾರೆ, ಹೇಳಿದ್ದೆಲ್ಲ ಕೇಳ್ತಾಳೆ ಪುಟ್ಟ. ನೀನೇನು ಒಂದು ದೇವ್ರಿಗೆ ಕೈ ಮುಗಿಯಲ್ಲ, ಹೇಗೆ ನಿಮ್ಗೆ ಒಳ್ಳೆ ಬುದ್ಧಿ ಬರಬೇಕು. ಯಾವಾಗ್ಲೂ ಏನೋ ಹೇಳ್ತಾನೆ ಬೇಗನೆ ರೆಡಿ ಆಗ್ರಮ್ಮ. ರೆಡಿ ಆಗೋಣ ಬಾರೆ. ಅಮ್ಮ, ತಿಂಡಿ ಏನ್ ಮಾಡ್ತಿದ್ಯಾ? ತಿಂಡಿ ಇವತ್ತು ರೊಟ್ಟಿ ಪಲ್ಯ ಮಾಡಿದ್ದೀನಿ. ಸೂಪರ್ ಸೂಪರ್. ರೊಟ್ಟಿ ಪಲ್ಯ. ಯಾವಾಗ್ಲೂ ರೊಟ್ಟಿ ಪಲ್ಯನೇನಾ? ಮತ್ತಿನ್ನೇನಮ್ಮ, ಅದೇ ಆರೋಗ್ಯಕ್ಕೆ ಒಳ್ಳೇದಲ್ವಾ? ನೂಡಲ್ಸ್ ಮಾಡಬಾರ್ದಾ? ನಮ್ಮ ಫ್ರೆಂಡ್ಸ್ ಎಲ್ಲ ನೂಡಲ್ಸ್ ಏನೇನೋ ತಗೋಬರ್ತಾರೆ, ನಾನ್ ಮಾತ್ರ ರೊಟ್ಟಿನೇ ಎತ್ಕೊಂಡು ಹೋಗ್ಬೇಕಾ? ಯಾವಾಗ ತಿನ್ಬಾರ್ದು ಭಾರತಿ ನೂಡಲ್ಸ್ ಎಲ್ಲ. ನೀನ್ ಏನ್ ಬೇಕು ಅದ್ ಮಾಡ್ಸ್ಕೊಳ್ಳೆ ನೀನ್ ಅಮ್ಮನ ಹತ್ರ. ನನ್ಗೆ ಬರ್ಬೇಡ, ನೀನ್ ನೋಡ್ಕೊ. ನೀನು ರೊಟ್ಟಿ ಯಾವಾಗ ನೋಡಿದ್ರು ನೀನ್ ಹಿಂಗೆ ಮಾಡ್ತೀಯ. ನೀನು ಅಮ್ಮ ಯಾವಾಗ್ಲೂ ಅವಳ ಕಡೆನೆ ಮಾತಾಡ್ತೇನೆ, ನನ್ಗೆ ಏನು ಹೇಳೋದಿಲ್ಲ. ಸ್ವಲ್ಪ ಅಪ್ಪನ ಬುದ್ಧಿ ಬಂದಿದೆ, ನೀನು ನನ್ನ ಬುದ್ಧಿ ಬಂದಿದೆ. ಅಮ್ಮ, ನನ್ನ ಫ್ರೆಂಡ್ಸಿಗೆ ರೊಟ್ಟಿ ತುಂಬಾ ಇಷ್ಟ, 2 ಎಕ್ಸ್ಟ್ರಾ ಹಾಕೋ. ನಾನು ಇವತ್ತು ತಿಂಡಿನೇ ಬೇಡ, ನಾನು ಕ್ಯಾಂಟೀನಲ್ಲಿ ತಿನ್ಕೊಂತೀನಿ. ನಾನು ತಿಂಡಿ ಬೇಡ, ನಾನು ಹೋಗ್ತೀನಿ. ಹಲೋ ಹಲೋ, ಶಾಂತಮ್ಮ ಅವರಾ? ಹೌದು ಮೇಡಮ್. ಯಾರು? ಶಾಂತಮ್ಮ ಅವರೇ, ನಿಮ್ಮ ಮಕ್ಕಳು ಕಾಲೇಜಲ್ಲಿ ಫೀಸ್ ಕಟ್ಟಿಲ್ಲ, ಇವತ್ತೇ ಕೊನೆ ದಿನ, ಪ್ಲೀಸ್ ಕಳಿಸಿ. ಆಯ್ತು ಮೇಡಮ್, ಇವತ್ತು ಕಳಿಸ್ತೀನಿ ಮೇಡಮ್. ಆಯ್ತು, ಮರೀದೆ ಕಳಿಸಿ. ಒಂದು ನಿಮಿಷ ಇರಮ್ಮ, ಫೀಸ್ ಕೊಡ್ತೀನಿ. ನಿಮ್ಮ ಟೀಚರ್ ಕಾಲ್ ಮಾಡಿ. ಫೀಸ್ ಅಮ್ಮ ನಮಸ್ಕಾರಮ್ಮ. ನಮಸ್ತೆ. ಹೇಳಿಮ್ಮ ಶಾಂತಮ್ಮ. ಸಂಬಳ ಕೊಡಮ್ಮ, ಫೀಸ್ ಕಟ್ಟಬೇಕು. ಈ ಸಂಬಳನ ಈ ಸಲ ನಾನು ಕಡಿಮೆ ಕೊಡ್ತೀನಮ್ಮ, ಹಿಡ್ಕೊಂಡು. ನೀನು ವಾರದಲ್ಲಿ ಒಂದು ಕೆಮ್ಮು ಅಂತೀಯ, ಜ್ವರ ಅಂತೀಯ, ತಿಂಗಳಲ್ಲಿ 5 ದಿವಸ ಬಂದ್ರೆ ಆರ್ಸ ಬರಲ್ಲ. ನಿಂಗೆ ಹೆಂಗಮ್ಮ ಫುಲ್ ಸಂಬಳ ಕೊಡಬೇಕು? ಇಲ್ಲಮ್ಮ, ಈ ಸಲ ನಾನೆಲ್ಲ ಹಿಡ್ಕೊಂಡು ಅರ್ಧ ಸಂಬಳ ಕೊಡ್ತೀನಿ, ತಗೊಮ್ಮ. ಮಾಡಬೇಡಮ್ಮ, ಫೀಸ್ ಕಟ್ಟಬೇಕು ಮಕ್ಕಳದು. ನೀನು ಯಾವಾಗ ಹಿಂಗೆ ಮಾಡ್ತೀನಿ, ಹೇಳಿ ಹೇಳಿ ಸಾಕಾಗಿದೆ ನನಗೂ. ನಿಮಗೂ ವಯಸ್ಸಾದ್ಮೇಲೆ ಗೊತ್ತಾಗುತ್ತಲ್ಲ. ವಯಸ್ಸಾಗಿದೆ ಇಟ್ಕೊಂಡಿದ್ದೀನಿ, ನಿಮ್ಮ ಶ್ರೀಮಂತರಿಲ್ಲಲ್ಲಮ್ಮ. ಹಾಗಂತ ನಾನು ಹೇಳು, ನೀನು ಬರ್ದೇ ಇದ್ರು ಕೆಲಸ ಕೊಡೋಕ್ಕಾಗುತ್ತೆ ಸಂಬಳ. ಇದೊಂದು ತಿಂಗಳು ಕೊಟ್ಬಿಡಮ್ಮ, ಮುಂದಿನ ತಿಂಗಳು ನಾನು ಬರ್ತೀನಿ. ಇದೊಂದು ತಿಂಗಳು ಕೊಟ್ಟರೆ ಮುಂದಿನ ತಿಂಗಳು ಕರೆಕ್ಟಾಗಿ ಬರ್ತೀಯಾ? ಹಾಳಾದಕ್ಕೆ ವಯಸ್ಸಾಗಿದೆ, ದಯವಿಟ್ಟು ಕೊಡಮ್ಮ. ನಿಮ್ಮ ಮಕ್ಕಳು ಫೀಸ್ ಕಟ್ಟಬೇಕು ಅನ್ನೋದಕ್ಕೋಸ್ಕರ ಕೊಡ್ತಿದ್ದೀನಿ, ಆಯ್ತಾ? ಮತ್ತಿನ್ನೊಂದ್ಸರಿ ತೆಗೆದು ಮಾಡಬೇಡ, ಡೈಲಿ ಬರಬೇಕು, ರಜಾ ತಗೊಳೋದಿಲ್ಲ. ಆಯ್ತು, ಹೋಗ್ಬಾ. ಆರತಿ, ತಗೊಳ್ರಮ್ಮ, ಫೀಸ್ ಕಟ್ಟು ಬನ್ನಿ. ಅಲ್ಲಿ ಶೈಲಜಾ ಮೇಡಮ್ ಅಂತ
ಫೀಸ್ ಎಕ್ಸ್ಟ್ರಾ ಕೊಡ್ತಿಲ್ಲ, ಅಷ್ಟೇ ಕೊಟ್ಟಿದ್ಯಾ. ಫೀಸ್ ಎಷ್ಟಿದೆ ಅಷ್ಟೇ ಇದೆ. ಅಷ್ಟೇ ಕಟ್ಟಬೇಕು ಪುಟ್ಟ. ಕೆಟ್ಟ ಬುದ್ಧಿ ಕಲಿಬಾರ್ದು. ಒಳ್ಳೆ ಮಕ್ಕಳು ಸಹವಾಸ ಏನು ಮಾಡಬೇಕು. ಕೊಡಲ್ಲ, ಒಳ್ಳೆ ಜೊತೆ ಪಾಕೆಟ್ ಇರ್ಬೇಕು. ಮನಿ ಅನ್ನೋದೇ ಕೊಡಲ್ಲ ನೀನು. ಹುಷಾರಾಗಿ ಕಾಲೇಜ್ಗೆ ಹೋಗಿ ಬನ್ನಿ. ಸರಿ ಸರಿ. ಒಳ್ಳೆ ಮಗಳು ಚಮಚಿ. ಏ ಸರ್ಸು ನೀವ್ ಹೊಸ ಮೊಬೈಲ್ ತಗೊಂಡ್ಬಿಟ್ಟಿದ್ಯಾ? ನಮ್ಮಮ್ಮ ನನ್ಗೆ ಏನು ಕೊಡ್ಸಲ್ಲ ಕಣೆ. ಆಗಿದೆ ಇದು. ಫೀಸ್ ಕಟ್ಟೋದಕ್ಕೆ ನಮ್ಮಮ್ಮ ಕೊಟ್ಟಿದ್ದಾರೆ. ತುಂಬಾ ದುಡ್ಡಿದೆ ನೋಡು, ಎಷ್ಟೊಂದು ದುಡ್ಡಿದೆ. ಒಂದು ಕೆಲಸ ಮಾಡ್ತೀಯ, ನನಗೆ ಹೊಸ ಫೋನ್ ಕೊಡ್ಸಿ. ನಿನ್ನಂತದೇ ಫೋನ್ ಕೊಡ್ಸ್ತೀಯಾ? ಐಫೋನ್ ಬರಲ್ಲ, ಬೇರೆ ಯಾವ್ದು ಕೊಡಿಸ್ತೀನಿ ಮಾನೆ. ಆಮೇಲೆ ಫಿಲಮ್ ಹೋಗೋಣ. ಎಷ್ಟು ಯಶ ದುರಂತರ ಹೋಗೋಣ ನೋಡು. ಆಯ್ತು ಬಾ. ನೀವು ತುರಂತ ಹೋಗೋಣ. ಪಿಜ್ಜಾ ತಿನ್ನೋಣ. ಮತ್ತೆ ನನಗೂ ಕ್ಲಾಸಸ್ ಹೋಗ್ತಾ ಇಷ್ಟ ಇಲ್ಲ. ಇಂಗ್ಲಿಷ್ ಟೀಚರ್ ಇದ್ದಾರಲ್ಲ, ಯಾವಾಗಲೂ ಇಂಗ್ಲಿಷಲ್ಲೇ ಮಾತಾಡಿ ಅಂತಾರೆ. ನನಗೆ ಬೇಜಾರಾಗುತ್ತಪ್ಪ. ಮೇಡಮ್ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬರ್ತಾರೆ, ನೋಡೋಣ ಬಾರೆ. ಇಂಗ್ಲೀಷ್ ಮೇಡಮ್ ಹೋಗ್ಬರೋಣ ಬಾ. ಒಂದು ಅಟೆಂಡೆನ್ಸ್ ಹಾಕಿದ್ಮೇಲೆ ಹಿಂದೆ ಎದ್ದು ಹೋಗ್ಬಿಡೋಣ ಬಾ. ಆಕ್ಚುಲಿ ಮ್ಯಾಥ್ಸ್ ಟೀಚರ್ ಇದ್ದಾರಲ್ಲ, ಅವರಂತೂ ತುಂಬಾ ಪ್ರಾಬ್ಲಮ್ಸ್ ಅಂತ ಯಾವಾಗಲೂ ತಲೆ ತಿಂತಾನೆ ಇರ್ತಾರೆ. ಚೆನ್ನಾಗಿ ಹೇಳ್ಕೊಡ್ತಾರೆ. ಯಾವ ಕಾಲೇಜ್ಗೂ ಹೋಗಲ್ಲ ನಾನು. ಅವ್ರು ಒಯ್ಯಲ್ಲ ಬಾ. ನೀನು ಎಷ್ಟು ಒಳ್ಳೆಯವಳು, ನೀನು ಎಷ್ಟು ನನ್ನ ಬೆಸ್ಟ್ ಫ್ರೆಂಡ್. ಹೌದು ಬಾರು ಮಧ್ಯಾಹ್ನ ಹೋಗ್ಬಿಡೋಣ ಮಾಲ್ಗೆ. ಸರಿ ಸರಿ. ಬಿಟ್ಬಿಟ್ರೆ ಸ್ಟೂಡೆಂಟ್ಸು ಕ್ಲಾಸ್ ಹೋಗ್ಬಿಡ್ತಾರೆ. ನಾನು ಮತ್ತೆ ಸೀರಿಯಲ್ ಓದ್ಕೊಳ್ಳೋಣ. ಏನು ಗೊತ್ತಾ, ಈ ಕ್ವಶನ್ ತುಂಬ ಡೌಟ್ ಆಗ್ತಿತ್ತು ನನಗೆ. ಆ ಮ್ಯಾಥ್ಸ್ ಮತ್ತೆ ಸೈನ್ಸ್ ಸ್ವಲ್ಪ ಯಾವುದೋ ಕ್ವಶನ್ ಮ್ಯಾಮ್ ಹೇಳಿದ್ರಲ್ವಾ, ಅದು ನಿಮ್ಗೆ ಗೊತ್ತಾಯ್ತಾ? ಅದೇ ಕ್ವಶನ್ಸ್ ಕೇಳ್ತಾರೆ ಎಕ್ಸಾಮ್ಗೆ ಅಂತ ಹೇಳಿದ್ದಾರೆ. ಓದ್ಕೊಳ್ಳೋಣ. ನಾನು ಬೇಡದಕ್ಕೆ ಬಂದಿದ್ದಲ್ಲ ಎಲ್ಲ, ನಾನು ಅದನ್ನು ಒಂದೊಂದು ಮ್ಯಾನೇಜ್ ಮಾಡ್ಕೊಂಡು ಯಾವಾಗಲೂ ಹಾಗೆ ಸರಿ. ಇಲ್ಲ ನಾನು ಸೈಲೆಂಟ್ ಮೋಡಲ್ಲಿ ಇಟ್ಕೊಂಡಿರ್ತೀನಿ. ಸೈಲೆಂಟ್ ಮೋಡಲ್ಲಿ ಇಟ್ಕೊಂಡು ನಮ್ಮ ಅಮ್ಮಗೆ ತೋರಿಸಲ್ಲ. ನಾನು ನಾಳೆ ಬೆಳಗ್ಗೆ ನಾನು ನಿಮ್ಮ ಮನೆ ಬಸ್ ಸ್ಟ್ಯಾಂಡ್ ಹತ್ರ ನಿಂತಿರ್ತೀನಿ, ನೀನೇ ಬಂದ್ಬಿಡ್ಬೇಕು. ಇಲ್ಲ ಸರಿ, ನಮ್ಮಮ್ಮ ಸರಿ, ನೀನು ಓಕೆ, ಸವಾಸ ಓಕೆ. ಮಾಡವೇ ಕೆಟ್ಟೋದ್ಲು ನನ್ನ ಮಗು ನನ್ನ ಬೈತಾರೆ. ಎದಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೆ ಇದು ಬೇಕು. ಕೊಡಿಸ್ತೀನಿ. ನಾಳೆ ಸಿಕ್ಕಲ್ಲ, ಅವ್ರು ಬಂದಿದ್ದು ಎಷ್ಟು ಒಳ್ಳೆಯವಳು. ನಮ್ಮ ಅಕ್ಕ ಇದ್ದಾಳೆ, ನಮ್ಮ ಅಕ್ಕ ಆರತಿ ಅಂತಿದ್ದಾಳೆ. ಆರತಿ ಎತ್ತಕ್ಕೆ ಲಾಯಕ್ಕೋಳು, ಏನಕ್ಕೂ ಲಾಯಕ್ಕಿಲ್ಲ ಅವಳು. ಏನು ಕೊಡೋದೇ ಇಲ್ಲ ಅವಳು. ಏನು ಶೇರ್ ಮಾಡೋದಮ್ಮ. ಸಿ ಯು ಬಾಯ್ ಬಾಯ್ ಬಾಯ್. ಇದೆಲ್ಲ ಕ್ಲಿಯರ್ ಮಾಡಿಸ್ಕೊಂಡ್ಬಂದಿದ್ದೀನಿ. ಭಾರತಿ ನೀನು ಚೆನ್ನಾಗಿ ಓದ್ಕೊಂಡಿಮ್ಮ. ಹಾಂ ಅಮ್ಮ, ಚೆನ್ನಾಗಿ ಓದಿದೆ. ಫೀಸ್ ಎಲ್ಲ ಕಟ್ಟಿದೆ. ಹಾಂ ಫೀಸ್ ಕಟ್ಟಿದೆಯಾ? ಕ್ಲಾಸ್ ಎಲ್ಲ ಅಟೆಂಡ್ ಆದ್ಯಾ? ಎಲ್ಲ ಅಟೆಂಡ್ ಮಾಡಿದ್ದೀನಿ. ಹಲೋ ಎಲ್ಲ ಮಾಡಿದ್ದೀನಿ. 100 ಔಟ್ ಆಫ್ 100 ಏನು ಮೇಡಮ್? ನಿಮ್ಮ ಮಕ್ಳು ಬರ್ಲೇ ಇಲ್ವಲ್ಲ ಫೀಸ್ ಕಟ್ಟಕ್ಕೆ? ಮೇಡಮ್ ಬೆಳಗ್ಗೆನೆ ಕಳಿಸಿದ್ದೀನಿ ಫೀಸ್. ಇಲ್ಲ ಬಂದಿಲ್ಲ, ಇವತ್ತೇ ಲಾಸ್ಟ್ ಡೇಟು. ಫೀಸ್ ಕಟ್ಟಿಲ್ವಾ ಇಬ್ರು? ನಾವು ಇಬ್ರು ಕಟ್ಟಿಲ್ವಾ ಇಲ್ಲ ಕಟ್ಟಿಲ್ಲ, ಬಂದೇ ಇಲ್ಲ. ಓಕೆ ಮೇಡಮ್. ಭಾರತಿ ಆರ್ತಿ ಫೀಸ್ ಕಟ್ಟಿದ್ರಾ? ನೀನು ಕಟ್ಟಿದ್ದೇನಮ್ಮ? ಅಮ್ಮ, ಅದು ಇವಳಿದ್ದಾಳಲ್ಲ ನನ್ನ ಫ್ರೆಂಡು ಸರಸು, ಅವಳ ಹತ್ರ ಹೊಸ ಮೊಬೈಲ್ ತೊಗೊಂಡಿದ್ದಮ್ಮ. ಅದಕ್ಕೆ ನಾನು ನಮಗೂ ಬೇಕು ಅಂತ ಕೇಳಿದೆ ಅಮ್ಮ. ಅವಳು ಸರಿ ನಾನು ಕೊಡಿಸ್ತೀನಿ ಅಂತ ಹೇಳಿದ್ಲು. ನಾನು ಬೇಡ ಅಂತ ಹೇಳ್ದೆ ಅಮ್ಮ. ನಮ್ಮಮ್ಮ ಬೈತಾರೆ, ಪಾಪ ಕಷ್ಟಪಟ್ಟು ಕೊಟ್ಟಿದ್ದಾರೆ ಅಂತ. ಅವಳಾದ್ರೂ ಎಲ್ಲರ ಹತ್ರನೂ ಇದೆ, ನಿನ್ನ ಹತ್ರ ಮಾತ್ರ ಮೊಬೈಲ್ ಇಲ್ಲ, ನೀನು ತಗೋ ನಾನು ಕೊಡಿಸ್ತೀನಿ ಅಂತ ಇದೊಂದು ಯಾವುದೋ ಮೊಬೈಲ್ ಕೊಡಿಸಿದ್ದಾಳಮ್ಮ. ಅಯ್ಯೋ ಶಿವನೇ, ತಿಂಗಳ ಇಡೀ ದುಡ್ದು ಸಾವುಕಾರ ಹತ್ರ ಹೋಗಿ ತಂದು ಅಮ್ಮ ಇದರಲ್ಲಿ ಎಲ್ಲ ಬರುತ್ತಮ್ಮ, ರೀಲ್ಸು ಎಲ್ಲ ಮಾಡ್ಬೋದಮ್ಮ. ಇದು ತುಂಬಾ ಚೆನ್ನಾಗಿದೆ. ಓದು ಅಂತ ಕಳಿಸಿದ್ರೆ ಯಾರಮ್ಮ ಆ ಸರ್ಸು? ಅವಳ ಫ್ರೆಂಡ್ಶಿಪ್ ಬಿಟ್ಬಿಡು ನೀನು. ಇಲ್ಲಮ್ಮ, ಅವಳು ತುಂಬಾ ಒಳ್ಳೆಯವಳು. ಅವಳು ನನಗೆಲ್ಲ ಶೇರ್ ಮಾಡ್ತಾಳೆ. ನೋಡು, ಆ ಥರ ಅಲ್ಲಮ್ಮ ಅವಳು. ನೀನು ಫೀಸ್ ಕಟ್ಟದೇನಮ್ಮ? ಮತ್ತೆ ನಿಮ್ಮ ಟೀಚರ್ ಕಾಲ್ ಮಾಡಿದ್ರು ಫೀಸ್ ಕಟ್ಟಿಲ್ಲ ಅಂತೆ. ತೋರ್ಸು, ಬ್ಯಾಗಲ್ಲಿ ಏನೋ ಮುಚ್ಚಿಡ್ತಾ ಇದೀಯಾ? ತೋರ್ಸು, ಏನ್ ತಂದಿದ್ಯಾ ನೋಡ್ಬೇಕು. ನೀನ್ ಅಂತ ಮಗು ಅಲ್ಲ ಅಂತ ನನಗೆ ಗೊತ್ತು. ತೋರ್ಸು ಪುಟ್ಟ. ಇಲ್ಲ ಟೀಚರ್ ಸುಮ್ಮನೆ ಅಮ್ಮ ಅವಳು ಮೂಗಿ ಕೊಟ್ಟೋಗಿದ್ದಾಳೆ ಅನ್ಸುತ್ತೆ. ಇಯರಿಂಗ್ಸ್ ಎಲ್ಲ ಹೊಸದು ಹಾಕೊಂಡಿದ್ದಾಳೆ, ಅದು ತಗೊಂಡಿದ್ದಾಳೆ. ಇಲ್ಲಮ್ಮ, ನಿನ್ ಮೇಲೆ ನಂಬಿಕೆ ಇದೆ. ತೋರ್ಸು ಪುಟ್ಟ, ಬ್ಯಾಗಲ್ಲಿ ಏನಿದೆಯಾ? ಅವಳ ಫ್ರೆಂಡ್ಸ್ ಅವಳು ಏನ್ ತಂದಿದ್ಯಾ? ತೋರ್ಸು ಮೊನ್ನೆ. ಅದಕ್ಕೆ ನಾನು ಅಯ್ಯೋ, ನನಗೆ ಬೈಬೇಡ
ಅಮ್ಮ ಇದನ್ನ ಹಾಕ್ಕೊಂಡ್ರೆ ನಿಮ್ಗೆ ಇದೆಲ್ಲ ಹೋಗುತ್ತೆ ಅಮ್ಮ, ಕೆಮ್ಮೆಲ್ಲ ಹೋಗುತ್ತೆ ಅಮ್ಮ. ಅಮ್ಮ ಆಮೇಲೆ ಏನು ಗೊತ್ತಾ, ನೋಡು ನೀನು ಕೆಮ್ತಿ ಅಂತ ಸಿರಪ್ ತಂದಿದ್ದೀನಿ ಅಮ್ಮ, ಇದನ್ನ ಕುಡಿದ್ರೆ ಕೆಮ್ಮೆಲ್ಲ ಹೋಗುತ್ತೆ ಅಮ್ಮ. ನಿನಗೆ ಇದು ಬಿಸಿನೀರಮ್ಮ, ಇದರಲ್ಲಿ ಹಾಕ್ಕೊಂಡ್ರೆ ಯಾವಾಗಲೂ ಕೂಡ ನೀನು ಬಿಸಿ ನೀರೇ ಕುಡಿಬೋದು, ಅದಕ್ಕೆ ತಂದಿದ್ದೀನಿ. ಭಯಬೇಡ ನಾನೇ ಇವಾಗ ಇರೋದು ನಾಳೆ ಹೋಗೋಳು. ಇದ್ದೆಮ್ಮ ಅದನ್ನೆಲ್ಲ ಇಲ್ಲ ಅಮ್ಮ, ನಾನು ಮುಂದಿನ ವರ್ಷ ಓದ್ಕೊಂತೀನಮ್ಮ. ನನಗೆ ನೀನೇ ಮುಖ್ಯ ಅಮ್ಮ. ಅಮ್ಮ ನೀನಷ್ಟೇ ಮುಖ್ಯ ಅಮ್ಮ. ಅಮ್ಮ ಅವಳಿಗೆ ಐಡಿಯಾ ನಾನೇ ಅಮ್ಮ ಕೊಟ್ಟಿರೋದು. ಅಮ್ಮ ನೀನು ಯಾವಾಗಲೂ ಅವಳ ಕಡೆನೇ ಮಾತಾಡ್ತೀಯ, ಅವಳಂದ್ರೇನೆ ಇಷ್ಟ, ನಿನಗೆ ನೋಡೋಕೆ ಇಷ್ಟನೇ ಇಲ್ಲ. ಆರ್ತಿನ ನೋಡ್ಕಲಿಮ್ಮ, ಫೀಸ್ ಕೊಡ್ತಾ ಅಂದ್ರೆ ಈ ತರ ಗೊತ್ತು ಬಿಡಮ್ಮ, ನೀನು ಯಾವಾಗಲೂ ದೊಡ್ಡ ಮಗಳಂದ್ರೇನೆ ಇಷ್ಟ, ಚಿಕ್ಕ ಮಗಳಂದ್ರೆ ಇಷ್ಟನೇ ಇಲ್ಲ ನಿಂಗೆ. ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನೀನು ಆ ಥರ ಮಾಡಬಾರ್ದಮ್ಮ. ಫೀಸ್ ಕಷ್ಟಪಟ್ಟು ತಂದುಕೊಟ್ಟಿದ್ದೆಲ್ಲ ಹೋಗಿ. ಟ್ರೈನ್ ಹಲೋ ಮೇಡಮ್. ಶಾಂತಮ್ಮ ಅವರೇ, ಹೇಳಿ ಮೇಡಮ್. ನಿಮ್ ಮಗಳಿದಾಳ ದೊಡ್ಡ ಮಗಳು ಆರ್ತಿ. ಹೌದು ಮೇಡಮ್. ಅವಳು UPSC ಎಕ್ಸಾಮ್ ಅಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ. ಇಡೀ ಭಾರತಕ್ಕೆ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ. ಎಂತ ಕೆಲಸ ಮಾಡಿದ್ವಿ ಮೇಡಮ್. ಇನ್ನೊಂದು ಭಾರತೀಯವಳು ಏನ್ ಮಾಡಿದಾಳೆ? ಅವಳ ಎಕ್ಸಾಮೇ ಬರ್ದಿಲ್ಲಲ್ಲ, ಎಕ್ಸಾಮ್ಗೆ ಚಕ್ಕರ್ ಹಾಕಿದ್ದಾಳೆ ಅವಳು. ಹಲೋ ಭಾರತಿ. ಅದು ಹಲೋ ಭಾರತಿ. ನನಗೆ ಭಾರತಿ. ಹಲೋ ಹಲೋ ಸಸಿ ಇವಾಗಲೇ ಕಾಲ್ ಮಾಡ್ತಾಳೆ. ಹಲೋ ಫಿಲಿಪ್ಸ್ ಅಲ್ಲ, ಒಂದು ಸಬ್ಜೆಕ್ಟ್ ಪಾಸೇ ನೀನು? ಇದೇ ನಮ್ಮಮ್ಮ ಬೈತಾ ಇದ್ದಾರೆ, ಆಮೇಲೆ ಫೋನ್ ಮಾಡ್ತೀನಿ. ಅಮ್ಮ ಎಕ್ಸಾಮ್ ನನ್ನ ಜೊತೆನೆ ಬಂದಿದ್ದು. ನೀನು ಎಲ್ಲಿ ಹೋಗಿದ್ದಮ್ಮ ಎಕ್ಸಾಮ್? ಮೊದಲು ಆ ಸರ್ಸುನ್ ಸಹವಾಸ ಬಿಟ್ಟು ಬಿಡು ನೀನು. ಇಲ್ಲಮ್ಮ, ಅವಳು ತುಂಬಾ ಒಳ್ಳೆಯವಳು. ಅವಳೆಮ್ಮ ನನಗೆ ನೋಡು, ಒಳ್ಳೆ ನಿನ್ನ ಭವಿಷ್ಯನ ಹಾಳು ಮಾಡಿದ್ಲು ಅಂತ ಫ್ರೆಂಡ್ಶಿಪ್ ಆಗಿದ್ದಾಳೆ. ನೋಡು ಅಕ್ಕನ ನೋಡು, ಕಲಿ ನೋಡು. ದೇಶಕ್ಕೆ 10ನೇ ಸ್ಥಾನದಲ್ಲಿ ಬಂದಿದ್ದಾಳೆ. ದೊಡ್ಡ ಕೆಲಸ ಸಿಗುತ್ತೆ. ಫಸ್ಟ್ ಟೈಮ್ ಬಂದಿಲ್ಲಲ್ಲ ಬಿಡಮ್ಮ. ಕೆಲಸ ಸಿಗುತ್ತೆ ಅವಳಿಗೆ. ನಿನಗೆ ಏನ್ ಮಾಡ್ತೀಯ ಇವಾಗ? ನಿನ್ ಜೀವನಕ್ಕೇನು? ಅಮ್ಮ ಇವಾಗ ನಾನು ಪಾಸ್ ಆಗೋದಿಲ್ವಮ್ಮ? ಎಕ್ಸಾಮೇ ಬರ್ದಿಲ್ಲ, ನೀನು ಹೆಂಗಮ್ಮ ಪಾಸ್ ಆಗ್ತೀಯ? ಸರಿ, ನಮ್ಮ ಮ್ಯಾಮ್ ಹತ್ರ ನೀನೇ ಮಾತಾಡಿ ಏನಾದ್ರು ಮಾಡಿಸು. ಹಂಗೆಲ್ಲ ಮಾಡ್ಸಕ್ಕಾಗಲ್ಲಮ್ಮ. ನೀನು ದಿನ ನೋಡು, ಅಕ್ಕ ಬೆಳಿಗ್ಗೆ ಹೇಳ್ತಾಳೆ, ಅಮ್ಮಗೆ ಸಹಾಯ ಮಾಡ್ತಾಳೆ, ಪೂಜೆ ಮಾಡ್ತಾಳೆ, ಶ್ಲೋಕ ಹೇಳ್ತಾಳೆ. ಕಾಲೇಜಿಗೆ ಹೋಗಿ ನೋಡು, ಅವಳ ಫ್ರೆಂಡ್ಸು ನಿರ್ಮಲಾ, ಯಾಸ್ಮಿನ್ ಅವ್ರು ಎಷ್ಟು ಒಳ್ಳೆ ಮಕ್ಕಳು. ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದಾಳೆ, ಓದ್ತಾಳೆ, ಬರೀತಾಳೆ. ನೋಡು ಎಕ್ಸಾಮ್ ಪಾಸ್ ಆದ್ಲು. ನೀನು ಎಂಥವ್ರು ಸಹವಾಸ ಮಾಡಿದೀಯಾ? ಆ ಹೋಗಿ ಸರ್ಸುನ್ ಪ್ರವಾಸ ಮಾಡೋದ? ಅವಳು ಬರೀ ಪಿಕ್ಚರು, ರೀಲ್ಸು ಇಂಥದ್ರಲ್ಲೇ ಇರ್ತಾಳೆ. ತುಂಬಾ ಕಂಪ್ಲೇಂಟ್ಸ್ ಇದೆ, ಪ್ರಿನ್ಸಿಪಲ್ ಮೇಡಮ್ ಹೇಳ್ತಾ ಇರ್ತಾರೆ, ಇನ್ಮೇಲೆ ಬಿಟ್ಬಿಡಮ್ಮ ಸಹವಾಸ ಅಂತ. ಅವ್ರ ಜೊತೆ ಒಂದು ವರ್ಷ ನಾನು ಸ್ಕೂಲ್ ಕಾಲೇಜ್ಗೆ ಹೋಗಕ್ಕಾಗಲ್ವಮ್ಮ? ಅಮ್ಮ ನಾನು ಇವಾಗ ಕರ್ಕೊಂಡು ಹೋಗಿ ನಾನು ಓದಿಸ್ತೀನಿ ಬಿಡು ಅಮ್ಮ. ನೋಡಮ್ಮ, ತಾಯಿ ಅಂದ್ರೆ ಕ್ಷಮೆಯ ಅರ್ಧಿ ನಾನು ನಿನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಇರ್ಲಿ ಬಿಡು, ನೀನು ನನ್ನ ತಂಗಿ ಅಲ್ವಾ, ತೊಂದರೆ ಇಲ್ಲ. ನಾನು ನೀನಿಬ್ರು ಜೊತೆಲೆ ಕುತ್ಕೊಂಡು ಓದ್ಕೊಳ್ಳೋಣ, ಸರಿನಾ? ನಾನು ಅಮ್ಮಂಗೆ ಹೆಲ್ಪ್ ಮಾಡ್ತೀನಿ, ಇಬ್ರು ಸೇರ್ಕೊಂಡು ಹೆಲ್ಪ್ ಮಾಡೋಣ. ಸರಿ. ಚೆನ್ನಾಗಿ ಎಂದರೆ ಮೈಮನವೆಲ್ಲ ಹೂವಾಗುವುದಮ್ಮ, ಎಮ್ಮ ಎನ್ನುವ ಎರಡಕ್ಷರದಲ್ಲಿ ಎಂತಹ